ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಕಾವ್ಯ ಶೈವ ಅವರ ಮನೆಯವರು ಹೊರಗಡೆ ವಿಚಾರವನ್ನ ಮಾತನಾಡಿದ್ದಾರೆ ಎಂಬ ಕಾರಣಕ್ಕೆ ಅವರನ್ನ ಬೇಗ ಮನೆಯಿಂದ ಹೊರಗಡೆ ಕಳಿಸಲಾಗುತ್ತೆ. ಆದ್ರೆ ಹಳೆ ಸೀಸನ್ ನಲ್ಲಿ ಮಾಡಿದ್ದೇನು? ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ತ್ರಿವಿಕ್ರಮ್ ಅವರ ತಾಯಿ ಭವ್ಯ ಗೌಡ ಜೊತೆಗಿರಬೇಡ ಎಂದು ಹೇಳಿದ್ರು. ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಅವರು ಅಣ್ಣ ತಮ್ಮ ಎನ್ನೋ ತರ ಇದ್ರು. ಇವರಿಬ್ಬರು ಲವ್ ಮಾಡ್ತಿದ್ದಾರೆ, ಮದುವೆ ಆದ್ರೆ ಚಂದ ಅನ್ನೋ ತರ ಒಂದಿಷ್ಟು ಜನರು ಹೇಳಿದುಂಟು. ನಾವಿಬ್ರು ಫ್ರೆಂಡ್ಸ್ ಎಂದು ತ್ರಿವಿಕ್ರಮ್ ಭವ್ಯ ಹೇಳಿದ್ರು. ಗೌತಮಿ ಜಾಧವ್ ಹಾಗೂ ಮಂಜು ಸ್ನೇಹದ ಬಗ್ಗೆ ಎಲ್ಲರೂ ಮಾತನಾಡ್ತಿದ್ರು. ಗೌತಮಿ ಹೇಳ್ದಂತೆ ಮಂಜು ಕೇಳ್ತಾರೆ, ಗೌತಮಿ ಮಾತಿಗೆ ಮಾತ್ರ ಮಂಜು ಬೆಲೆ ಕೊಡ್ತಾರೆ, ಗೌತಮಿ ಅಭಿಪ್ರಾಯ ಮಾತ್ರ ಮ್ಯಾಟರ್ ಆಗುತ್ತೆ ಅನ್ನೋ ತರ ಆಗಿತ್ತು. ಆಗ ಬಿಗ್ ಬಾಸ್ ಮನೆಯೊಳಗಡೆ ಬಂದಿದ್ದ ಅಭಿಷೇಕ್ ಅವರು ಗೌತಮಿ ಜಾಧವ್ಗೆ ಬಿ ಕೇರ್ಫುಲ್, ನಿನ್ನ ಆಟ ನೀನು ಆಡು, ಎಲ್ಲರನ್ನೂ ನಂಬೋಕೆ ಹೋಗ್ಬೇಡ, ಇದು ಟಾಸ್ಕ್ ಎಂದು ಬುದ್ಧಿ ಹೇಳಿದ್ರು. ಗೌತಮಿ ಜಾಧವ್ ಹಾಗೂ ಮಂಜು ಸ್ನೇಹದ ಬಗ್ಗೆ ದೊಡ್ಡ ಚರ್ಚೆ ಆಗುತ್ತಲಿತ್ತು. ಮಂಜು ತನ್ನ ಆಟವನ್ನ ಆದ್ರೆ ಗೌತಮಿ ಹೇಳ್ದಂತೆ ಕೇಳುತ್ತಾರೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿತ್ತು. ಆಗ ಮನೆಯೊಳಗಡೆ ಬಂದಿದ್ದ ಮಂಜು ಅವರ ಸಹೋದರಿ ಫ್ರೆಂಡ್ಶಿಪ್ ಬ್ರೇಕ್ ಮಾಡು, ಆ ಸ್ನೇಹ ಬೇಡ ಎಂದು ಹೇಳಿದ್ರು. ಮನೆಯವರ ಅಭಿಪ್ರಾಯ ಗೊತ್ತಾದ್ಮೇಲೆ ಸ್ಪರ್ಧಿಗಳು ಬದಲಾಗ್ತಾರಾ ನೋಡೋಣ ಎಂದು ಕಿಚ್ಚ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ ನಲ್ಲಿ ಹೇಳಿದ್ದುಂಟು. ಆದ್ರೆ ಈ ಬಾರಿ ಕಾವ್ಯ ಶೈವ ಅವರ ತಮ್ಮ ಕಾರ್ತಿಕ್ ಅವರು ಗಿಲ್ಲಿ ನಟನ ಸ್ನೇಹ ಹೊರಗಡೆ ಹೇಗೆ ಕಾಣಿಸ್ತಿದೆ, ಗಿಲ್ಲಿ ನಟನ ಯಾಕೆ ನಾಮಿನೇಟ್ ಮಾಡಿರೋದು, ಗಿಲ್ಲಿ ನಟನ ವಿರುದ್ಧ ಹೋಗಿದ್ದು ಯಾಕೆ, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಂಡಲ್ ಮಾಡ್ತಿದ್ದಾರೆ, ಈ ಬಗ್ಗೆ ಮಾತನಾಡಿದ್ರು. ಬಿಗ್ ಬಾಸ್ ವಾರ್ ಮಾಡಿದ್ರು ಕೂಡ ಕಾವ್ಯ ಶೈವ ಅವರು ಹೊರಗಡೆ ಜನರಿಗೆ ಹೇಗೆ ಕಾಣಿಸ್ತಿದೆ ಎಂದು ಮಾತನಾಡಿದ್ರು. ಆಮೇಲೆ ಬಿಗ್ ಬಾಸ್ ವಾರ್ ಮಾಡಿ ಕಾರ್ತಿಕ್ ಸಾವಿತ್ರಿ ಅವರು ಹೊರಗಡೆ ಬನ್ನಿ ಎಂದು ಹೇಳಿದ್ರು. ನಾವು ಹೊರಗಡೆಯ ವಿಚಾರವನ್ನ ಮಾತನಾಡಿಲ್ಲ, ನನ್ನ ಆಟದ ಮೇಲೆ ಪರಿಣಾಮ ಬೀರುವ ಮಾತನಾಡಿಲ್ಲ ಎಂದು ಕಾವ್ಯ ಶೈವ ಅವರು ಕ್ಷಮೆ ಕೇಳಿದ್ದರು. ಆದ್ರೂ ಅವರ ಮನೆಯವರನ್ನ ಬಿಗ್ ಬಾಸ್ ಕಳಿಸಿಲ್ಲ. ಈಗ ಹಳೆ ಸೀಸನ್ ಸ್ಪರ್ಧಿಗಳ ಮನೆಯವರು ಮಾತನಾಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದು, ಅವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯವೇ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.